ಫ್ರೆಶರ್ಸ್ ಡೇ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದೀನಿ. ಇದು ಭಾಳ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗೂ ಇನ್ನು ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಇನ್ನೇನು ನೀಡಲಿದ್ದಾರೆ. ನಾನು ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಈ ಒಂದು ನಮ್ಮ ಗ್ರಾಮಾಂತರ ಜಿಲ್ಲೆ ಈ ಎಲ್ಲ ಇಡೀ ರಾಜ್ಯದಲ್ಲಿಯೇ ಒಂದು ಉನ್ನತ ಶೈಕ್ಷಣಿಕ ಜಿಲ್ಲೆಯಾಗಬೇಕು ಅಂತಕ್ಕಂಥ ನನ್ನ ಆಶಯ. ಆ ದೃಷ್ಟಿಯಿಂದಾಗಿ ನಾನು ಮಕ್ಕಳಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದು, ಒಳ್ಳೆಯ ರೀತಿಯಲ್ಲಿ ಭಾಳ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು. ಈ ವರ್ಷ 25 ಮತ್ತು 26ನೇ ಸಾಲಿನಲ್ಲಿ ಇನ್ನೂ ಕೂಡ ಉತ್ತಮ ದರ್ಜೆಯಲ್ಲಿ ಪಾಸೋದ್ರ ಮೂಲಕ ನಮ್ಮ ಜಿಲ್ಲೆಗೆ, ಗ್ರಾಮಾಂತರ ಜಿಲ್ಲೆಗೆ ಹೆಸರನ್ನ ತಂದುಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಜಿಲ್ಲೆ ಅಟ್ಲೀಸ್ಟ್ ಒಂದು 4ನೇ ಸ್ಥಾನಕ್ಕಾದರೂ ಬಂದರೆ ನನಗೆ ಅತ್ಯಂತ ಸಂತೋಷವಾಗುತ್ತೆ. ಕಾರಣ ಈಗ ಅಂಥದ್ದೇ ಕಾಲೇಜುಗಳು ಈ ಒಂದು ಜಿಲ್ಲೆ ಇದ್ದಾವೆ. ಸುಮಾರು ಕಾಲೇಜುಗಳಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು 25,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಹಾಗೂ ಒಟ್ಟು 90 ಕಾಲೇಜುಗಳು ಇದ್ದಾವೆ. ಇದರಲ್ಲಿ ಸಾಕಷ್ಟು ಕಾಲೇಜುಗಳು 100% ರಿಸಲ್ಟನ್ನು ಕೂಡ ಕೊಡ್ತಾ ಬಂದಿದ್ದಾವೆ. ಆದ್ದರಿಂದಾಗಿ ಈ ಒಂದು ಕಾಲೇಜು ಕೂಡ ಒಂದು ಮಹಾದೇವಪುರ ಕಾಲೇಜು ಕೂಡ ಒಂದು ಉತ್ತಮವಾದಂಥ ಕಾಲೇಜು. ಸೊ ಇಲ್ಲಿ ನನ್ನನ್ನು ಕರೆದು ಆಹ್ವಾನಿಸಿ ಈ ಒಂದು ಸಭೆಯಲ್ಲಿ ಭಾಗವಹಿಸೋಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆಯವರಿಗೆ, ಪ್ರಾಂಶುಪಾಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸಿದ್ದೇನೆ. ಜೊತೆಗೆ ಕಳೆದ 24 ಮತ್ತು 25ನೇ ಸಾಲಿನಲ್ಲಿ ನೀವು ಹೇಳಿದಾಗೆ 11ನೇ ಸ್ಥಾನದಿದ್ದಂಥ ಈ ಒಂದು ಜಿಲ್ಲೆ ಕಳೆದ ವರ್ಷ 24-25ರಲ್ಲಿ 8ನೇ ಸ್ಥಾನಕ್ಕೆ ಬಂದಿದೆ. ನಮ್ಮ ಒಂದು 3 ಸ್ಥಾನಗಳು ಇನ್ಕ್ರೀಸ್ ಆಗಿದೆ. ನನ್ನ ಉದ್ದೇಶ ಈ ವರ್ಷದಲ್ಲಿ ಅಟ್ಲೀಸ್ಟ್ 4ನೇ ಸ್ಥಾನಕ್ಕೆ ಬರುತ್ತೆ ಅಂತಕ್ಕಂಥದ್ದು ಆತ್ಮವಿಶ್ವಾಸನ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲಕ್ಕೂ ಕೂಡ ಪ್ರಾಂಶುಪಾಲರ ಸಂಘ, ಪ್ರಾಂಶುಪಾಲರುಗಳು ಹಾಗೂ ವಿದ್ಯಾರ್ಥಿಗಳು ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಫಲಿತಾಂಶ ಲಭಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾರೆ. ನಾನು ಕೂಡ ಶ್ರಮವಹಿಸಿ ಎಲ್ಲ ಕಾಲೇಜುಗಳು ಭೇಟಿ ಕೊಟ್ಟು ಈ ಫಲಿತಾಂಶ ಉನ್ನತೀಕರಿಸಬೇಕಾದ್ರೆ ಎಲ್ಲ ಕ್ರಮಗಳು ಎಲ್ಲವನ್ನು ಕೂಡ ನಾನು ಮಾಡ್ತೇನೆ. ಮತ್ತು ಈ ಒಂದು ಜಿಲ್ಲೆ ಅಟ್ಲೀಸ್ಟ್ 1ನೇ ಸ್ಥಾನ ಅಲ್ಲದರೂ ಕೂಡ 4ನೇ ಸ್ಥಾನಕ್ಕೆ ನಾನು ಕಾಯವಾಚ ಮನಸ್ಸ ನಾನು ಕ್ರಮ ಕೈಗೊಳ್ತೀನಿ. ಈ ಒಂದು ಮಹಾದೇವ PU ಕಾಲೇಜು ಒಂದು ನಿಜವಾಗ್ಲೂ ಕೂಡ ನಮ್ಮ ಹೊಸಕೋಟೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕಾಲೇಜುಗಳು ಅತ್ಯಂತ ಒಂದು ಒಳ್ಳೆಯ ಕಾಲೇಜಾಗಿ ಹೊರಹೊಮ್ತಾ ಇದೆ. ಅದು ನಿಜವಾಗ್ಲೂ ಕೂಡ ಸಂತೋಷದ ವಿಚಾರ. ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು 98% ಅಲ್ಲ, 99% ಬಂದಿದೆ. ಹಾಗೂ ಇದೇ ಮೊಟ್ಟ ಮೊದಲು ಕಾಮರ್ಸಲ್ಲಿ ಜಿಲ್ಲೆಗೆ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದಿದೆ ಮತ್ತು ಸೈನ್ಸಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆಯ ಈ ಒಂದು ಫಲಿತಾಂಶವನ್ನು ತರ್ತಾರೆ. ಅದಕ್ಕೆ ಎಲ್ಲ ಉಪನ್ಯಾಸಕರು, ಪ್ರಾಂಶುಪಾಲರು ಪರಿಶ್ರಮ, ಯಾವ ಹಗಲಿರುಳು ಕೂಡ ವಿದ್ಯಾರ್ಥಿಗಳಾಗಿ ದುಡಿತಾ ಇದ್ದಾರೆ ಅಂತಕ್ಕಂಥ ನಿಜವೂ ಕೂಡ ಒಳ್ಳೆಯ ಹೆಮ್ಮೆ ವಿಚಾರ. ಪ್ರಾಂಶುಪಾಲರು ನಮ್ಮ ಮಹಾದೇವ ಪದವಿ ಪೂರ್ವ ಕಾಲೇಜು 2016-17ನೇ ವರ್ಷದಲ್ಲಿ ಪ್ರಾರಂಭ ಆಗಿ ಮೊದಲು ನಮ್ಮ 160 ವಿದ್ಯಾರ್ಥಿಗಳಿದ್ದಂತಹ ಪದವಿ ಪೂರ್ವ ಕಾಲೇಜು ಇವತ್ತು ಸರಿಸುಮಾರು 1150 ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ. ಈ ಒಂದು ಪದವಿ ಪೂರ್ವ ಕಾಲೇಜು ಶ್ರೀ ಸಾಯಿ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ರಾಮಾಂಜನಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ. ನಮ್ಮಲ್ಲಿ ಹರೀಶ್, ನವನೀಶ್ವರ್ ರೆಡ್ಡಿ ಮತ್ತು ಮಯೂರ್ ಅಂತ
ಲಿಖಿತ್ ರಾಜ್ ಅಂತ ನಮ್ಮಲ್ಲಿ ಟ್ರಸ್ಟ್ನ ಮೆಂಬರ್ಗಳು ಸಹ ಇದ್ದಾರೆ. ಸೊ ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಕಾಲೇಜು 2024-25ನೇ ಸಾಲಿನ ಪದವಿ ಪೂರ್ವ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಪಡೆದು, ಸೈನ್ಸ್ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನ ಪಡೆದು ಜಿಲ್ಲೆಗೆ ಒಂದು ಕೀರ್ತಿನ ತಂದು ಕೊಟ್ಟಂತಹ ಒಂದು ಕಾಲೇಜು ಅಂತಾನೆ ಹೇಳ್ಬೋದು. ಅದಕ್ಕೆ ಬಹುಮುಖ್ಯವಾಗಿ ಸಹಕಾರ ಯಾರ್ದು ಅಂತ ನಮ್ಮ ಡಿಪಾರ್ಟ್ಮೆಂಟ್ನ ಉಪನಿರ್ದೇಶಕರಾದಂತಹ ಮೋಹನ್ ಸರ್ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ಶಾಲೆಯ ಉಪನ್ಯಾಸಕ ವರ್ಗದವರು ಹಾಗೂ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳ ಸಹಕಾರದಿಂದ 2024-25ನೇ ಸಾಲಲ್ಲಿ ಪ್ರಥಮ ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಯಿತು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶವನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 11ನೇ ಸ್ಥಾನದಲ್ಲಿದ್ದಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 2024-25ರಲ್ಲಿ 8ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಅದು ಮುಂದಿನ ವರ್ಷಗಳಲ್ಲಿ 2025-26ನೇ ಸಾಲಲ್ಲಿ 4ನೇ ಸ್ಥಾನ, ಮೊದಲ ಸ್ಥಾನ ತುಂಬಲಿ ಅಂತ ನಾನು ಹಾರೈಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ